ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಸಿರು ದ್ರಾಕ್ಷಿ ಹಾಗೂ ಕಪ್ಪು ದ್ರಾಕ್ಷಿಯಲ್ಲಿ ಯಾವುದು ಅತಿ ಹೆಚ್ಚು ಸಿಹಿ, ಯಾವುದು ಆರೋಗ್ಯಕ್ಕೆ ಹೆಚ್ಚು ಉತ್ತಮವಾಗಿರುತ್ತೆ? ಈ ಬಗ್ಗೆ ವೈದ್ಯರು ಏನಂತಾರೆ ಬನ್ನಿ ತಿಳಿಯೋಣ. ಕಪ್ಪು ದ್ರಾಕ್ಷಿಗಳು ಸಿಹಿಯಾಗಿರುತ್ತವೆ. ಆಂಟಿ ಆಕ್ಸಿಡೆಂಟ್ಗಳು ಮತ್ತು ರೆಸ್ವೆರಾಟ್ರೋಲ್ನಲ್ಲಿ ಸಮೃದ್ಧವಾಗಿವೆ. ಇದು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ಇನ್ನು ಹಸಿರು ದ್ರಾಕ್ಷಿಗಳು ವಿಟಮಿನ್ ಸಿ ಮತ್ತು ಕೆ ಯಲ್ಲಿ ಸಮೃದ್ಧವಾಗಿವೆ. ಇದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ. ದ್ರಾಕ್ಷಿಗಳು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಕೂಡ ಇಷ್ಟಪಡುವ ಹಣ್ಣುಗಳಲ್ಲಿ ಒಂದಾಗಿದೆ. ಹಸಿರು ಅಥವಾ ಕಪ್ಪು ಬಣ್ಣದ್ದಾಗಿರಲಿ, ಅವು ವಿಶಿಷ್ಟವಾದ ರುಚಿಯನ್ನ ಹೊಂದಿರತ್ವೆ ಮತ್ತು ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳಿಂದ ತುಂಬಿರತ್ವೆ. ಆದ್ರೆ ಇವುಗಳಲ್ಲಿ ಯಾವುದು ಸಿಹಿಯಾಗಿರುತ್ತೆ, ಯಾವುದು ಆರೋಗ್ಯಕ್ಕೆ ಉತ್ತಮ? ಅನೇಕ ಜನರಿಗೆ ಇಂತಹ ಅನುಮಾನಗಳಿವೆ. ಈ ವಿಷಯದ ಬಗ್ಗೆ ಆಸಕ್ತಿದಾಯಕ ವಿವರಗಳು ಇಲ್ಲಿವೆ ನೋಡಿ. ಸಿಹಿ ಅಂಶಕ್ಕೆ ಸಂಬಂಧಿಸಿದಂತೆ ತಜ್ಞರು ಹಸಿರು ಮತ್ತು ಕಪ್ಪು ದ್ರಾಕ್ಷಿಗಳೆರಡು ನೈಸರ್ಗಿಕ ಸಕ್ಕರೆಗಳನ್ನ ಹೊಂದಿರುತ್ತವೆ ಅಂತ ಹೇಳ್ತಾರೆ. ಆದ್ರೂ ಕಪ್ಪು ದ್ರಾಕ್ಷಿಯಲ್ಲಿ ಸ್ವಲ್ಪ ಹೆಚ್ಚಿನ ಸಕ್ಕರೆ ಅಂಶವಿದ್ದು ಅವು ರುಚಿಯಲ್ಲಿ ಸಿಹಿಯಾಗಿರುತ್ತವೆ. ಮತ್ತೊಂದ್ ಕಡೆ ಹಸಿರು ದ್ರಾಕ್ಷಿಗಳು ಸಿಹಿ ಹುಳಿ ಪರಿಮಳವನ್ನ ಹೊಂದಿರುತ್ತವೆ. ಅವು ಹಗುರ ಮತ್ತು ಉಲ್ಲಾಸಕರವಾಗಿರುತ್ತವೆ. ಆದ್ದರಿಂದ ಕಪ್ಪು ದ್ರಾಕ್ಷಿಗಳು ಸ್ವಲ್ಪ ಹೆಚ್ಚಿನ ಸಿಹಿಯನ್ನ ಹೊಂದಿರುತ್ತವೆ ಅಂತ ತಜ್ಞರು ಹೇಳ್ತಾರೆ. ಇನ್ನು ಆರೋಗ್ಯ ಪ್ರಯೋಜನಗಳ ವಿಷಯಕ್ಕೆ ಬಂದಾಗ ಕಪ್ಪು ದ್ರಾಕ್ಷಿಗಳು ವಿಶೇಷ ಸ್ಥಾನವನ್ನ ಗಳಿಸಿವೆ. ಅವು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿವೆ ಮತ್ತು ರೆಸ್ವೆರಾಟ್ರೋಲ್ ಎಂಬ ಪ್ರಮುಖ ಸಂಯುಕ್ತವನ್ನ ಹೊಂದಿರುತ್ತವೆ. ಇದು ಹೃದಯದ ಆರೋಗ್ಯವನ್ನ ಕಾಪಾಡಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಕಪ್ಪು ದ್ರಾಕ್ಷಿಗಳು ರಕ್ತದೊತ್ತಡವನ್ನ ನಿಯಂತ್ರಿಸುತ್ತೆ ಮತ್ತು ದೇಹದಲ್ಲಿ ಉರಿಯೂತವನ್ನ ಕಡಿಮೆ ಮಾಡುವಂತಹ ಪ್ರಯೋಜನಗಳನ್ನು ಸಹ ನೀಡುತ್ತವೆ ಅಂತ ವೈದ್ಯರು ತಿಳಿಸಿದ್ದಾರೆ. ಇನ್ನು ಹಸಿರು ದ್ರಾಕ್ಷಿಯನ್ನ ಕಡಿಮೆ ಅಂದಾಜು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅವುಗಳಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ ಸಮೃದ್ಧವಾಗಿದ್ದು ಇದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಮತ್ತು ಮೂಳೆಗಳನ್ನ ಬಲಪಡಿಸುತ್ತೆ. ಹಸಿರು ದ್ರಾಕ್ಷಿಗಳು ದೇಹವನ್ನ ಹೈಡ್ರೀಕರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ, ವಿಶೇಷವಾಗಿ ಬೇಸಿಗೆಯಲ್ಲಿ. ಅವುಗಳ ಸೌಮ್ಯ ರುಚಿ ಮತ್ತು ರಸಭರಿತ ಸ್ವಭಾವ ಅವುಗಳನ್ನ ಉತ್ತಮ ತಿಂಡಿಯನ್ನಾಗಿ ಮಾಡುತ್ತೆ. ತೂಕ ಇಳಿಸಿಕೊಳ್ಳಲು ಬಯಸೋರಿಗೆ ಹಸಿರು ದ್ರಾಕ್ಷಿಗಳು ಉತ್ತಮ ಆಯ್ಕೆಯಾಗಿರಬಹುದು. ಇವುಗಳಲ್ಲಿ ಕ್ಯಾಲೋರಿಗಳು ಕಡಿಮೆ ಮತ್ತು ಹೊಟ್ಟೆ ತುಂಬಿದ ಅನುಭವ ನೀಡುತ್ತೆ. ಇದು ಅನಗತ್ಯವಾಗಿ ತಿಂಡಿ ತಿನ್ನುವ ಅಭ್ಯಾಸವನ್ನ ಕಡಿಮೆ ಮಾಡುತ್ತೆ. ಕಪ್ಪು ದ್ರಾಕ್ಷಿಗಳು ಆರೋಗ್ಯಕರವಾಗಿದ್ರೂ ಅವು ಹೆಚ್ಚಿನ ಸಿಹಿಯನ್ನ ಹೊಂದಿರುತ್ತವೆ. ಆದ್ದರಿಂದ ಅವುಗಳನ್ನ ಮಿತವಾಗಿ ಸೇವಿಸಲು ಸೂಚಿಸುತ್ತಾರೆ. ಎರಡೂ ವಿಧದ ದ್ರಾಕ್ಷಿಗಳು ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ ಒಳ್ಳೆಯದು. ಕಪ್ಪು ದ್ರಾಕ್ಷಿಯಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಚರ್ಮವನ್ನ ವಯಸ್ಸಾಗದಂತೆ ರಕ್ಷಿಸುತ್ತೆ ಮತ್ತು ಕಾಂತಿಯನ್ನ ಹೆಚ್ಚಿಸುತ್ತೆ. ಹಸಿರು ದ್ರಾಕ್ಷಿಗಳು ಚರ್ಮವನ್ನ ತೇವಾಂಶದಿಂದ ಇಡುತ್ತೆ ಮತ್ತು ತಾಜಾ ಆಗಿ ಕಾಣುವಂತೆ ಮಾಡುತ್ತೆ. ಅವು ನೆತ್ತಿಯನ್ನ ಪೋಷಿಸುತ್ತವೆ ಮತ್ತು ಕೂದಲಿನ ಆರೋಗ್ಯವನ್ನ ಸುಧಾರಿಸುತ್ತವೆ. ದ್ರಾಕ್ಷಿಗಳು ಜೀರ್ಣಕ್ರಿಯೆಯಲ್ಲಿಯೂ ಉತ್ತಮ ಪಾತ್ರ ವಹಿಸುತ್ತವೆ. ಅವುಗಳಲ್ಲಿ ನಾರಿನ ಅಂಶ ಇರೋದ್ರಿಂದ ಜೀರ್ಣಕ್ರಿಯೆ ಸುಲಭವಾಗುತ್ತದೆ. ಹಸಿರು ದ್ರಾಕ್ಷಿಗಳು ಹಗುರವಾಗಿರುತ್ತವೆ ಮತ್ತು ಬೇಗನೆ ಜೀರ್ಣವಾಗುತ್ತೆ. ಆದರೆ ಕಪ್ಪು ದ್ರಾಕ್ಷಿಗಳು ಸ್ವಲ್ಪ ಭಾರವಾಗಿರಬಹುದು. ಆದ್ದರಿಂದ ಸೂಕ್ಷ್ಮ ಹೊಟ್ಟೆಯನ್ನ ಹೊಂದಿರುವ ಜನರು ಹಸಿರು ದ್ರಾಕ್ಷಿಯನ್ನ ಆರಿಸಿಕೊಳ್ಳುವುದು ಉತ್ತಮ. ಒಟ್ಟಾರೆಯಾಗಿ ಹಸಿರು ಮತ್ತು ಕಪ್ಪು ದ್ರಾಕ್ಷಿ ಎರಡನ್ನೂ ಮಿತವಾಗಿ ಸೇವಿಸೋದ್ರಿಂದ ದೇಹಕ್ಕೆ ಸಂಪೂರ್ಣ ಪ್ರಯೋಜನಗಳು ದೊರೆಯುತ್ತವೆ ಅಂತ ತಜ್ಞರು ಸೂಚಿಸುತ್ತಾರೆ. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್.